ಇನ್ನು ಹಿಮಾಲಯದಲ್ಲಿ ಭಾರತೀಯ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಭದ್ರತೆಯನ್ನ ಸೇನೆ ಹೆಚ್ಚಳ ಮಾಡಿದೆ. ಹಿಮದ ನಡುವೆಯೂ ಕೂಡ ಯೋಧರಿಂದ ಫುಲ್ ಗಸ್ತು ತಿರುಗ್ತಾ ಇದ್ದಾರೆ. ಮೈಯೆಲ್ಲ ಕಣ್ಣಾಗಿದೆ ಯೋಧರದ್ದು. ಹಿಮಾಲಯದಲ್ಲಿ ಭಾರತೀಯ ಸೇನೆ ಹದ್ದಿನ ಕಣ್ಣಿಟ್ಟು ಕಾವಲು ಕಾಯ್ತಾ ಇದೆ. ಗಮನಿಸ್ತಾ ಇದ್ದೀರಿ ಆ ಒಂದು ಟೆಂಪರೇಚರ್ನಲ್ಲಿ ಆ ಯೋಧರು ಹೇಗೆ ರಕ್ಷಣಾ ವ್ಯವಸ್ಥೆಗೆ ತಮ್ಮನ್ನ ಕಟಿಬದ್ಧರನ್ನಾಗಿಸಿಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 24x7 ಒಂದಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಈಗ ನಾವು ಗಡಿ ನಿಯಂತ್ರಣ ರೇಖೆಯ ಮುಂಚೂಣಿ ಪ್ರದೇಶದಲ್ಲಿದ್ದೇವೆ. ಹಿಮದಿಂದ ಆವೃತವಾದ ಈ ಪರ್ವತ ಸಮುದ್ರ ಮಟ್ಟಕ್ಕಿಂತ ಹಲವು ಸಾವಿರ ಅಡಿ ಎತ್ತರದಲ್ಲಿದೆ. ಈ ಪ್ರದೇಶದಲ್ಲಿ ಸೇನಾ ನಿಗಾ ಇಟ್ಟಿದೆ. ಶತ್ರು ಸೇನೆ ವಿರುದ್ಧ ನಿರಂತರ ಕಣ್ಣಿಟ್ಟಿದೆ. ಇಲ್ಲಿ ಶಂಕಿತ ಚಟುವಟಿಕೆ, ಶಂಕಿತ ಶಬ್ದ ಕೇಳಿ ಬಂದರೆ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ. TV9 ಈ ಸ್ಥಳದಲ್ಲಿದ್ದು ನಿರಂತರವಾಗಿ ಅಪ್ಡೇಟ್ ಕೊಡ್ತಾ ಇದೆ. ಯೋಧರ ತಂಡದ ಜೊತೆಗೆ ಇದ್ದೇವೆ. ಇಲ್ಲಿ ಹೆಪ್ಪುಗಟ್ಟುವಂತ ವಾತಾವರಣವಿದೆ. ಹಿಮಪಾತ ಕೂಡ ಆಗ್ತಿದೆ. ಮುಂದೆ ಸುರಕ್ಷತೆ ಅಂತ ಅನಿಸಿದರೆ ಯೋಧರು ಮುಂದೆ ಸಾಕ್ತಾರೆ. ಇಂಥ ಪ್ರದೇಶದಲ್ಲಿ ಯೋಧರು ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಂಡು ಮುಂದೆ ನುಗ್ಗಬೇಕಿದೆ. ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಂಡ ಬಳಿಕ ಯೋಧರು ಮುಂದೆ ತೆರಳುತ್ತಿದ್ದಾರೆ. TV9ನಲ್ಲಿ ನೀವು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮುಂಚೂಣಿ ಪ್ರದೇಶದಲ್ಲಿ ಮೇ ತಿಂಗಳಲ್ಲೂ ಇಲ್ಲಿ ಚಳಿಯ ವಾತಾವರಣ ಇದೆ. ಪರ್ವತಗಳ ಮೇಲೆ ಹಿಮ ಆವರಿಸಿಕೊಂಡಿದೆ. ಇಲ್ಲಿರುವ ಹಿಮದಲ್ಲಿ ಕಾಲು ಹೂತು ಹೋಗ್ತಿದೆ. ಶತ್ರುಗಳ ಸವಾಲಿನ ಜೊತೆಗೆ ಇಂತಹ ಸವಾಲುಗಳು ಎದುರಾಗ್ತವೆ. ಇವೆಲ್ಲದರ ನಡುವೆಯೂ ಯೋಧರು ಅಲರ್ಟ್ ಆಗಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಭದ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡಲಾಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ನಿರಂತರ ಕದನ ವಿರಾಮ ಉಲ್ಲಂಘನೆಗೆ ಭಾರತ ಸೇನೆ ತಕ್ಕ ಉತ್ತರ ನೀಡುತ್ತಿದೆ. ಜಮ್ಮು ಕಾಶ್ಮೀರ ಪೊಲೀಸ್, ಭದ್ರತಾ ಪಡೆ, CRPF, ಕಾಶ್ಮೀರ ಕಣಿವೆಯ ಇತರ ಭಾಗಗಳಲ್ಲೂ ಉಗ್ರರ ದಾಳಿ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಕ್ಯಾಮರಾಮನ್ ಸೈಯದ್ ಮುರ್ತುಜಾ ಜೊತೆ ಇರ್ಫಾನ್ ಕುರೇಶಿ, TV9 ಲೈನ್ ಆಫ್ ಕಂಟ್ರೋಲ್, ಉತ್ತರ ಕಾಶ್ಮೀರ.